ಚಿಕನ್ ಪ್ರಿಯರೇ ಎಚ್ಚರ 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 ಅಪ್ಪಿತಪ್ಪಿ ಕೋಳಿ ಮಾಂಸ ಈ ಭಾಗವನ್ನ ತಿನ್ನಲೇಬೇಡಿ. ಚಿಕನ್ ತಿನ್ನೋದ್ರಿಂದ ಹಲವಾರು ಪ್ರಯೋಜನ ಇದೆ. ಚಿಕನ್ ತಿಂದ್ರೆ ಸುಲಭವಾಗಿ ಬೇಗ ಜೀರ್ಣ ಆಗುತ್ತೆ ಅನ್ನೋದೆಲ್ಲ ಇದೆ. ಚಿಕನ್ ಬಿಟ್ಬಿಟ್ಟು ಸುಮ್ಮನೆ ವೆಜ್ಜಿಗೆ ಟರ್ನ್ ಆಗ್ಬಿಟ್ರು ಒಳ್ಳೇದಾಗಿತ್ತು. ಚಿಕನ್ ಪ್ರಿಯರೇ ಎಚ್ಚರ 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 ಅಪ್ಪಿತಪ್ಪಿಯೂ ಕೋಳಿ ಮಾಂಸದ ಈ ಭಾಗವನ್ನ ತಿನ್ನಲೇಬೇಡಿ. ಚಿಕನ್ ತಿನ್ನೋದ್ರಿಂದ ಹಲವಾರು ಪ್ರಯೋಜನ ಇದೆ. ಚಿಕನ್ ತಿಂದ್ರೆ ಸುಲಭವಾಗಿ ಜೀರ್ಣಕ್ರಿಯೆ ಆಗುತ್ತೆ, ದೇಹದಲ್ಲಿ ಒಳ್ಳೆಯ ಶಕ್ತಿಯನ್ನ ನೀಡುತ್ತೆ. ಅದೇ ಚಿಕನ್ನ ಈ ಭಾಗವನ್ನ ತಿನ್ನುವುದು ಯೋಗ್ಯವಲ್ಲ. ಹಾಗಾದ್ರೆ ಆ ಭಾಗ ಯಾವುದು? ಚಿಕನ್ ಮಾಂಸವನ್ನ ಆ ಭಾಗವನ್ನ ಯಾಕೆ ತಿನ್ನಬಾರ್ದು? ಚಿಕನ್ ನೆಕ್ ಏನಿದೆ ಅದು ನೀವು ಮ್ಯಾಪಲ್ಲಿ ನೋಡುವಂಥ ಚಿಕನ್ ನೆಕ್ ಅಲ್ಲ, ನಮ್ಮ ಭಾರತ ದೇಶದ ಚಿಕನ್ ನೆಕ್ ಅಲ್ಲ, ಇದು ಚಿಕನ್ ನೆಕ್ ಅಂತ ಹೇಳಿ. ಸೊ ಈ ಚಿಕನ್ ನೆಕ್ ಭಾಗವನ್ನು ತಿನ್ನಲೇಬಾರ್ದು. ನೆಕ್ ಭಾಗದಲ್ಲಿ ವಿಷಕಾರಿ ಸೂಕ್ಷ್ಮ ಜೀವಿಗಳಿರ್ತವೆ. ನೆಕ್ ಭಾಗದಲ್ಲಿ ತಿಂದರೆ ಕ್ಯಾನ್ಸರ್ ಬರುತ್ತೆ. ನನ್ನ ಪ್ರಕಾರ ಕೋಳಿನೇ ತಿನ್ನಬಾರ್ದು. ಕೇಳ್ತೀರಾ ನೀವು, ಮೇಡಮ್ ಕೋಳಿ ಯಾಕೆ ತಿನ್ನಬಾರ್ದು ಅಂತ ನೀವೇ ಕ್ವಶನ್ ಮಾಡ್ತೀರಾ. ಕಮೆಂಟಲ್ಲಿ ಅದೇ ರಾಡಿ ಎದ್ದಿರುತ್ತೆ. ನನ್ನ ಪ್ರಕಾರ ಚಿಕನ್ನು ಮಟನ್ನು ಎಲ್ಲ ಪ್ರಾಣಿ ಹಿಂಸೆ ಮಾಡಬಾರ್ದು ಅನ್ನೋದು ನನ್ನ ಫಿಲಾಸಫಿ. ಆದರೆ ಎಲ್ಲರೂ ನಾನು ಹೇಳ್ದಂಗೆ ಕೇಳಬೇಕು ಅನ್ನೋದು ನನ್ನ ಸ್ವಾರ್ಥವಾಗುತ್ತೆ. ಅವರವರ ಆಹಾರ ಕ್ರಿಯೆ, ಇದು ನಾವೇನು ಮಾಡೋಕ್ಕೂ ಬರಲ್ಲ. ಕೆಲವೊಬ್ರಿಗೆ ಚಿಕನ್ ಇಷ್ಟ, ಮಟನ್ ಇಷ್ಟ. ಆದರೆ ನೋಡ್ರಪ್ಪ, ನೋಡ್ಕೊಂತೀನಿ ಅದೇನೋ ಯಾವುದೋ ಒಂದು ಭಾಗ ತಿಂದರೆ, ಅದರಲ್ಲೂ ಚಿಕನ್ ನೆಕ್ ತಿಂದರೆ ಕ್ಯಾನ್ಸರ್ ಬರುತ್ತಂತೆ. ಅಯ್ಯಯ್ಯೋ ಬಾಡೂಟ ಸಿಕ್ತು ಅಂತ ಎಲ್ಲ ಬರ್ಗಿ ಬಳಕೊಂಡು ಬಾಳೆಗೆ ಹಾಕೊಂಡ್ರೆ ಚಿಕನ್ ನೆಕ್ ಬಂದುಬಿಟ್ರೆ ಅದನ್ನು ಸ್ವಲ್ಪ ಸೈಡಿಗಿತ್ತೆ ಎತ್ತಿಟ್ಕೊಬಿಡಿ. ಚಿಕನ್ ರೇಟ್ಗಳು ಕೂಡ ಹಾಗೆ ಜಾಸ್ತಿ ಆಗ್ತಾ ಇದೆಯಂತೆ. ನನಗೂ ಗೊತ್ತಿಲ್ಲ, ನಾನು ಚಿಕನ್ ತಿನ್ನೋದಿಲ್ಲ. ಸೊ ಆ ಒಂದು ಕಾರಣಕ್ಕೆ ನಂಗೆ ಗೊತ್ತಿಲ್ಲ. ಅಪ್ಪಿತಪ್ಪಿಯೂ ಕೂಡ ನೀವು ನೆಕ್ ಭಾಗ ತಿನ್ನಕ್ಕೆ ಹೋಗಬೇಡಿ, ಕ್ಯಾನ್ಸರ್ ಬರೋದು ಫಿಕ್ಸ್. ಕೋಳಿ ಮಾಂಸವನ್ನು ಕತ್ತರಿಸ್ಕೊಂಡು ಹೊಡಿಯೋರು, ದಿನ ಬೆಳಿಗ್ಗೆ ಎದ್ದು ಕೂಡಲೇ ಕೋಳಿಬೇಕು. ಕೆಲವೊಬ್ರಿಗೆ ಹಿಂಗಿರುತ್ತೆ ಗೊತ್ತಾ, ತುಂಬ ಮಜಾ ಇರುತ್ತೆ. ಕೆಲವೊಬ್ಬರಿಗೆ ದಿನಕ್ಕೊಂದಿನಾದರೂ ಒಂದ್ಸಲನಾದರೂ 3 ಹೊತ್ತಲ್ಲಿ ಒಂದ್ಸಲನಾದರೂ ನಾನ್ ವೆಜ್ ಬೇಕಾಗಿರುತ್ತೆ. ನಾನ್ ವೆಜ್ ಇಲ್ಲದೆ ಅಂದರೆ ವೆಜ್ ತಿಂದು ನಾಲ್ಗೆ ರೌಶೋಗಿರುತ್ತೆ ಅವ್ರಿಗೆ. ಒಂದ್ಸಲನಾದರೂ ನಾನ್ ವೆಜ್ ಬೇಕು. ಹತ್ರದೆಲ್ಲ ಸ್ವಲ್ಪ ಬಿಡಕ್ಕೆ ಹೋಗಿ, ಯಾಕಂತಂದರೆ ಕೋಳಿ ತಿಂದು ಜೀರ್ಣ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಕಿಗೆ ತಿಂದು ಗಂಟ್ಲಿಗೆ ಸಿಕ್ಕಾಕೊಂಡು ಅದು ಯಾಕೆ ಬೇಕು, ಕ್ಯಾನ್ಸರ್ ಕಾರಕ ಇದೆಯಂತ ಈಗ ತಜ್ಞರು ಹೇಳಿರುವಂಥದ್ದು. ಸೊ ಸ್ವಲ್ಪ ಯೋಚನೆ ಮಾಡಿ ಕೋಳಿ ತಿನ್ನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.